ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಅಪೇಕ್ಷಾ ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿ ಅಜಿತ್ ಮತ್ತೆ ಭೂಮಿಗೆ ಡ್ರೆಸ್ ಕೊಡ್ತಾಳೆ. ಡ್ರೆಸ್ನ ನೀವಿಬ್ರು ಹಾಕೊಂಡು ಕೆಳಗಡೆ ಬನ್ನಿ, ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿದಾಗ ಈ ಕಡೆ ಭೂಮಿ ಆ ಡ್ರೆಸ್ನ ನೋಡ್ಕೊಂಡು ಕಪ್ಪು ಗೋಣಿಚೀಲ ಇದ್ದಂಗಿದೆ ಅಂತ ಹೇಳ್ತಾ ಇದ್ರೆ, ಈಗ ಅಜಿತ್ ಭೂಮಿಗೆ ಹೊಡೆಯೋ ತರ ಮಾಡ್ಬಿಟ್ಟು ಅದನ್ನ ಬ್ಲ್ಯಾಕ್ ಗೌನ್ ಅಂತಾರೆ. ನಿಗೆ ಹಾಕೊಳ್ಳೋದಕ್ಕೆ ಇಷ್ಟ ಇದ್ರೆ ಮಾತ್ರ ಹಾಕೋ, ಇಲ್ಲಾಂದ್ರೆ ಸೀರೆನೇ ಹಾಕೋ, ನಾವು ಅಪೇಕ್ಷಂಗೆ ಹೇಳ್ತೀನಿ ಅಂತ ಹೇಳಿದಾಗ, ಬೇಡ ಬಿಡಿ ಸಾಹೇಬ್ರೆ, ರೂಪಕ್ಕೆ ಅಪೇಕ್ಷಾ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ಅದನ್ನ ಬೇಡ ಅಂದ್ರೆ ಅವ್ರು ಬೇಜಾರ್ ಮಾಡ್ಕೊಂತಾರೆ, ಹಾಕೊಳ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ರೆಡಿ ಆಗೋದಕ್ಕೆ ಹೋಗ್ತಾಳೆ. ಈ ಕಡೆ ಭೂಮಿ ಮತ್ತೆ ಅಜಿತ್ ಇಬ್ರು ರೆಡಿ ಆಗ್ತಾರೆ. ಇಬ್ರು ರೆಡಿ ಆದ್ಮೇಲೆ ಕೆಳಗ್ ಬರ್ತಾರೆ. ಅವಾಗ ಅವ್ರಿಬ್ರು ನೋಡಿ ಅಪೇಕ್ಷಾ ತುಂಬಾನೇ ಖುಷಿ ಪಡ್ತಾಳೆ. ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ ಇಬ್ರು, ಬನ್ನಿ ಬನ್ನಿ ಅಂತ ಅಪೇಕ್ಷಾ ಹೇಳ್ತಾಳೆ. ಅಜಿತ್ ಮತ್ತೆ ಭೂಮಿ ಇಬ್ರು ಬಂದ್ರು ಅಂತ ಅಪೇಕ್ಷಾ ಹೇಳಿದಾಗ, ಅಪೇಕ್ಷಾ ಅದೇನ್ ಮಾಡಕ್ ಹೊರಟಿದ್ಯಾ ಅಂತ ಹೇಳಿ ಅಂತ ಸಂಗೀತ ಕೇಳ್ತಾರೆ. ಸರ್ಪ್ರೈಸ್, ಈಗ್ಲೇ ಹೇಳಿದ್ರೆ ಸರ್ಪ್ರೈಸ್ ಇರುತ್ತಮ್ಮ, ಒಂದ್ ನಿಮಿಷ ಇರು, ಸರ್ಪ್ರೈಸು ನಿಮ್ಗೆಲ್ಲ ಇರೋದು ಅಜಿತ್ ಮತ್ತೆ ಭೂಮಿಗೆ ಅಂತ ಹೇಳಿದಾಗ, ನಮ್ಗೆಲ್ಲ ಮತ್ತೆ ಯಾಕೆ ಇಷ್ಟು ಚೆನ್ನಾಗಿ ರೆಡಿ ಆಗ ಕೇಳ್ದೆ ಅಂತ ಸಂಗೀತ ಕೇಳ್ತಾರೆ. ಸ್ವಲ್ಪ ಸುಮ್ನೆ ಇರಮ್ಮ, ನೋಡಲಿ ಅವರೆಲ್ಲ ಸುಮ್ನೆ ಇಲ್ವಾ, ಯಾಕೆ ವಟ ಅಂತಿದ್ಯಾ ಅಂತ ಅಪೇಕ್ಷೆಗೆ ಹೇಳ್ತಾಳೆ. ಸರಿ ಆಯ್ತಮ್ಮ, ನೀನೇ ಅಮ್ಮ ನಾನೇ ಮಗಳು, ಸುಮ್ನೆ ಇರ್ತೀನಿ ಅಂತ ಸಂಗೀತ ಅವ್ರು ಹೇಳ್ತಾರೆ. ಈ ಕಡೆ ಭೂಮಿ ಡ್ರೆಸ್ನ ಆ ಕಡೆ ಹೇಳ್ಕೊಳ್ಳೋದು ಈ ಕಡೆ ಹೇಳ್ಕೊಳ್ಳೋದು ಮಾಡ್ತಾ ಇರ್ತಾಳೆ. ನೋಡ ಅಜಿತ್, ಸುಮ್ನೆ ಬಾ, ಆ ತರ ಎಲ್ಲ ಮಾಡ್ಬೇಡ ಅಂತ ಕೈ ಹಿಡ್ಕೊಂಡು ಕೆಳಗಡೆ ಕರ್ಕೊಂಬರ್ತಾನೆ. ಗೌನ ಹಾಕೊಂಡಿರೋ ಭೂಮಿನ ಅಜ್ಜಿ ನೋಡ್ಬಿಟ್ಟು, ಚಿಚಿ ಏನಿದು ಇವಾಗಿ ಈ ತರ ಬಟ್ಟೆ ಎಲ್ಲ ಹಾಕೊಂಡಿದ್ಯಲ್ಲ, ನಮ್ಮ ಮನೆತನದ ಗೌರವ ಏನಾಗ್ಬೇಡ, ಮನೆತನದಲ್ಲಿ ಯಾರು ಈ ತರ ಬಟ್ಟೆ ಹಾಕೊಂಡೇ ಇಲ್ಲ. ಅಜ್ಜಿ ಮಾತನ್ನ ಕೇಳಿಸ್ಕೊಂಡ ಅಪೇಕ್ಷಾ, ಅಜ್ಜಿ ಅದು ನಾನೇ ಅಜ್ಜಿ ಕೊಟ್ಟಿರೋದು ಅಂತ ಹೇಳ್ತಾಳೆ. ಅಪೇಕ್ಷಾ, ಏನೇ ಆಗಿದೆ ನಿನ್ಗೆ, ಯಾಕೆ ಇಂಥ ಬಟ್ಟೆ ಎಲ್ಲ ಕೊಡಕ್ ಹೋದೆ, ಮದುವೆ ಆಗಿರೋ ಹೆಣ್ಮಕ್ಳು ಈ ತರ ಬಟ್ಟೆ ಎಲ್ಲ ಹಾಕೋಬಾರ್ದು, ಲಕ್ಷಣವಾಗಿ ಸೀರೆ ಉಡ್ಕೊಂಡ್ ಬರ್ಬೇಕು ಅಜ್ಜಿ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು, ಅಜ್ಜಿ ಪಾಪ, ಹಾಗಾದ್ರೆ ನಿಮ್ಮ ಅಪೇಕ್ಷಂಗೆ ಇನ್ನು ಮದ್ವೆ ಆಗಿಲ್ವಾ ಅಜಿತ್ ಕೇಳ್ತಾನೆ. ಅಜ್ಜಿ ಅಪೇಕ್ಷನೆ ನೋಡಿ ಗುರಾಯಿಸ್ತಾ ಇರ್ತಾರೆ. ಅಜ್ಜಿ, ನಮ್ಮನೆ ಮಗಳಿಗಾದ್ರೆ ಒಂದ್ ನ್ಯಾಯ, ಸೊಸೆಗಾದ್ರೆ ಒಂದ್ ನ್ಯಾಯನಾ, ನಮ್ಮನೆ ಮಗಳು ಯಾವ ತರ ಬಟ್ಟೆ ಬೇಕಾದ್ರೂ ಹಾಕೋಬಹುದು, ಆದ್ರೆ ನನ್ನ ಹೆಂಡತಿ ಭೂಮಿ ಸೀರೆನೇ ಉಡ್ಕೋಬೇಕಾ ಅಜಿತ್ ಕೇಳ್ತಾನೆ. ಸರಿ ಆಯ್ತಪ್ಪ, ನೀನ್ ಹೆಂಡತಿ ಬಿಟ್ಕೊಡ್ತೀಯ, ಬಗ್ಗೆ ಏನು ಹೇಳಂಗೇ ಇಲ್ಲ, ಮಧ್ಯ ನಂದೆಲ್ಲಿ ಇಡ್ಲಿ ಅಂತ ಓಡ್ಕೊಂಡ್ ಬಂದ್ಬಿಡ್ತಾನೆ ಅಜ್ಜಿ ಬೈತಾರೆ. ಆಗ ಸಪ್ತಪದಿ ತುಳಿಯುವಾಗ ಏನೇ ಆದ್ರೂ ಜೊತೆಗಿರ್ತೀವಿ ಅಂತ ಹೇಳೋದಿಕ್ಕೆ ಅಜ್ಜಿ ಅಂತ ಅಜಿತ್ ಹೇಳ್ತಾನೆ. ಆಯ್ತಾ, ಎಲ್ರೂ ಹೊರಗಡೆ ಬನ್ನಿ ಅಂತ ಅಪೇಕ್ಷಾ ಕರೀತಾಳೆ. ಇದನ್ನ ನೋಡ್ಕೊಂಡ್ ರಾಮು, ಎಲ್ಲಿಗೆ ಅಂತ ಕೇಳ್ತಾರೆ. ಅಯ್ಯೋ ಅಪ್ಪ ಬನ್ನಿ ಅಪ್ಪ ಅಂತ ಹೇಳಿ ಎಲ್ರೂ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹೊರಗಡೆ ಕರ್ಕೊಂಡು ಹೋದಾಗ ಮಧ್ಯೆ 2 ಚೇರ್ ಹಾಕಿರ್ತಾರೆ, ಸುತ್ತ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಅಪೇಕ್ಷಾ, ಏನೇ ಇಷ್ಟು ಚೆನ್ನಾಗಿ ಮಾಡಿದೀಯ ಅಂತ ಹೇಳಿದಾಗ, ಹೌದು ಇವತ್ತು ವಿಶೇಷತೆ ಅಂತ ಹೇಳ್ಬಿಟ್ಟು ಅಜಿತ್ ಮತ್ತೆ ಭೂಮಿ ಕೈ ಹಿಡ್ಕೊಂಡು ಬಂದು ಮಧ್ಯದಲ್ಲಿ ನೀವಿಬ್ರು ಇಲ್ಲಿ ಕೂತ್ಕೋಬೇಕು ಅಂತ ಹೇಳ್ತಾರೆ. ಅದನ್ನ ನೋಡಿ ಅಜಿತ್ ಮತ್ತೆ ಭೂಮಿ ಮುಖ ನೋಡ್ಕೊಂತಾ ಇರ್ತಾರೆ. ಏನಂತ ಗೊತ್ತಾಗ್ತಾ ಇಲ್ವಾ, ಅದನ್ನ ನಾನ್ ಹೇಳ್ತೀನಿ. ಇವತ್ತು ಇವಳನ್ನ ನೀನ್ ಹೆಂಡ್ತಿ ಅಂತ ಮನೆ ಕರ್ಕೊಂಡ್ ಬಂದಿರೋ ದಿನ ಅಪ್ಪ, ಮರ್ತೋಗಿರ್ಬೋದು, ಆದ್ರೆ ನಮಗೆಲ್ಲ ಮರ್ತೋಗಿಲ್ಲ, ನೆನ್ಪಿದ್ಯಾ, ಇದಕ್ಕೆ 3 ತಿಂಗಳ ಆಯ್ತು ಇವಳನ್ನ ನಮ್ಮನೆ ಕರ್ಕೊಂಡ್ಬಂದು ಸಂಭ್ರಮಿಸೋಣ ಅಂತ ಈ ತರ ಡೆಕೋರೇಷನ್ ಮಾಡಿದೀನಿ ಅಂತ ಅಪೇಕ್ಷಾ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು, ಹೌದಾ ಅಪೇಕ್ಷಾ, ನಿಂಗೆ ಇಷ್ಟೊಳ್ಳೆ ಗುಣ ಬಂತ, ಇಬ್ರು ಮದ್ವೆ 3 ತಿಂಗಳು ಆನಿವರ್ಸರಿ ಅಂತ ನಿನಗೆ ನೆನಪು ಇದೆಯಾ ಕೇಳಿದಾಗ, ಎಷ್ಟೇ ಆದ್ರೂ ನೀನ್ ನನ್ನ ತಮ್ಮ ಅಲ್ವಾ, ಎಲ್ಲ ಮರೆಯಕ್ಕಾಗುತ್ತಾ, ನೋಡು ಇವಾಗ ಇದ್ರಲ್ಲಿ ಸುಮ್ನೆ ನೀವಿಬ್ರು ಮಧ್ಯದಲ್ಲಿ ಕೂತ್ಕೊಳ್ಳಿ, ಟಾಸ್ಕ್ ಇದೆ, ನಾವೆಲ್ಲ ಅದನ್ನ ಸೇರಿ ಮುಗಿಸೋಣ, ದಿನ ಅಂತ ಈ ಬೋರಿಂಗ್ ಲೈಫ್ ನ ಲೀಡ್ ಮಾಡೋದು ಅಂತ ಅಪೇಕ್ಷಾ ಹೇಳಿದಾಗ ಕೇಳಿಸ್ಕೊಂಡು, ಅಪೇಕ್ಷಾ ಇವತ್ತು ನೀನ್ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾನೇ ಹೆಮ್ಮೆ ಆಗ್ತಾ ಇದೆ, ಇವತ್ತು ನೀನೇನೋ ಒಂಥರ ಮನ್ಸಿ ಖುಷಿ ಆಗೋ ತರ ನಡ್ಕೊಂಡಿದ್ಯಾ ಸಂಗೀತ ಹೇಳ್ತಾರೆ. ಈ ಕಡೆ ಅಶ್ವಿನಿ ಮತ್ತೆ ಅಪೇಕ್ಷಾ ಮುಖ ನೋಡ್ಕೊಂತಾ ಇರ್ತಾರೆ. ಅಪೇಕ್ಷಾ ಮನ್ಸಲ್ಲೇ, ಅಮ್ಮ ಸ್ವಲ್ಪ ಹೊತ್ತು ನೋಡ್ತಾ ಇರೋ, ಈ ಸರ್ಪ್ರೈಸ್ ಅಲ್ಲಿ ಎಂತೆಂತ ಸರ್ಪ್ರೈಸ್ ಇರುತ್ತೆ ಅಂತ ಮೇಲೆ ನಿಂಗೆ ಅರ್ಥ ಆಗುತ್ತೆ ಅಂತ ಅಪೇಕ್ಷಾ ಮನ್ಸಲ್ಲೇ ಅನ್ಕೊಂತಾಳೆ. ಹೂ ಬೊಕ್ಕೆನ ಅಜಿತ್ ಕೈಗೆ ಕೊಟ್ಟು, ಅಜಿತ್ ಫಸ್ಟ್ ಟೈಮು ನಿನ್ ಭೂಮಿಗೆ ಯಾವ ರೀತಿ ಪ್ರಪೋಸ್ ಮಾಡಿದೆ ಅದೇ ರೀತಿ ಈಗ ಪ್ರಪೋಸ್ ಮಾಡು ಅಪೇಕ್ಷಾ ಹೇಳ್ತಾರೆ. ಅಜಿತ್ಗೆ ಒಂದೇ ಸರಿ ಶಾಕ್ ಆಗುತ್ತೆ. ಭೂಮಿ ಮುಖ ನೋಡ್ತಾ ನಿಂತಿರ್ತಾನೆ. ನೋಡಿ ಸಂಗೀತ, ಅಜಿತ್ ಹೇಳಿದ್ ಕೇಳಿಸ್ಲಿಲ್ವೇನಾ, ನಿಂದೆ ಎಲ್ಲ ಜಮಾಯಿಸು, ಯಾವತ್ತು ಈ ರೀತಿ ಅಪೇಕ್ಷಾ ನಡ್ಕೊಂಡೇ ಇಲ್ಲ, ಇವತ್ತು ಈ ರೀತಿ ನಡ್ಕೊಂತಾ ಇದ್ದಾಳೆ ಅಂದ್ರೆ ಏನೋ ಖುಷಿ ಪಡ್ಬೇಕಣೋ, ಮೊದ್ಲು ಹೇಳು ನನ್ ಸೊಸೆಗೆ ಯಾವ ರೀತಿ ಪ್ರಪೋಸ್ ಮಾಡಿದೆ ಅಂತ ನಮ್ಗೆಲ್ಲ ತೋರ್ಸು ಸಂಗೀತ ಹೇಳಿದಾಗ, ಸರಿಯಮ್ಮ ಅಂತ ಅಜಿತ್ ಹೇಳ್ತಾನೆ. ಭೂಮಿ ಕೈ ಹಿಡಿದು ಅಜಿತ್ ಭೂಮಿನ ನಿಲ್ಲಿಸ್ಬಿಟ್ಟು ಮಂಡಿ ಊರಿ ಅಜಿತ್ ಕೆಳಗಡೆ ಕೂತ್ಕೊಂಡು, ಭೂಮಿ ಮೊದಲೇ ನನ್ನ ಜೀವನದಲ್ಲಿ ಮೊದಲನೇ ಹುಡುಗಿ ಅಲ್ದೇ ಇರಬಹುದು, ನೀನು ನನ್ನ ಜೀವನಕ್ಕೆ ಕೊನೆ ಹುಡುಗಿ ಆಗ್ತೀಯಾ, ನಾನು ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಪ್ರೀತಿಸ್ತಾನೆ ಇರ್ತೀನಿ, ನೀನು ಹಾಗೆ ನಿನ್ನ ಜೋಪಾನವಾಗಿ ನೋಡ್ಕೊಂತೀನಿ, ಕೈ ಹಿಡಿತೀಯಾ, ನನ್ನ ಈ ಪ್ರೀತಿ ನಿವೇದನೆಯನ್ನ ನೀನು ಒಪ್ಕೊಂತೀಯಾ ತುಂಬಾ ಪ್ರೀತಿಯಿಂದ ಅಜಿತ್ ಕೇಳ್ತಾನೆ. ಕೇಳಿಸ್ಕೊಂಡು ಅಪೇಕ್ಷಾ ಮತ್ತೆ ಅಶ್ವಿನಿ ಇಬ್ರು ಶಾಕ್ ಆಗ್ತಾರೆ. ಭೂಮಿ ನಾಚ್ಕೊಂಡು ಆ ಕೈಲಿರೋ ಬೊಕೆ ಇಸ್ಕೊಂಡು, ಹೌದು ಸಾಹೇಬ್ರೆ, ನೀವಂದ್ರೆ ನನಗೆ ತುಂಬಾನೇ ಇಷ್ಟ,
ಥ್ಯಾಂಕ್ ಯು ಸೋ ಮಚ್ ಸಾಹೇಬ್ರೆ ಅಂತ ಹೇಳ್ತಾಳೆ. ಆಗ ಅಜಿತ್ಗೆ ಸಾಹಿತ್ಯ ನೆನಪು ಮತ್ತೆ ಕಾಡೋದಕ್ಕೆ ಶುರುವಾಗುತ್ತೆ. ಆಗ ಭೂಮಿ ಅಜಿತ್ ಹತ್ರ ಬಂದು ಅಜಿತ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ ಅಂತ ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ. ಆಗ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿತಾರೆ. ಆದ್ರೆ ಅಜ್ಜಿ ಮತ್ತೆ ಅಪೇಕ್ಷಾ ಚಪ್ಪಾಳೆನೆ ಹೊಡೆಯೋದಿಲ್ಲ. ಇನ್ನೊಂದ್ ಕಡೆ ದೇವಯಾನಿ ಇವ್ರು ಏನ್ ಮಾಡಕ್ ಹೊರಟಿದ್ದಾರೆ, ಇವರಿಬ್ರನ್ನ ದೂರ ಮಾಡಿ ಅಂತ ಹೇಳಿದ್ರೆ ಅಪೇಕ್ಷಾ ಇವರಿಬ್ರನ್ನ ಹತ್ರ ಮಾಡಕ್ ಹೊರಟಿದ್ದಾಳ ಹೇಗೆ ತುಂಬಾ ಕೋಪ ಮಾಡ್ಕೊಂತಾ ಇರ್ತಾರೆ. ಆಗ ಅಪೇಕ್ಷಾ ಹೌದು ನಿಮ್ ಮದ್ವೆಗಿನ ಮುಂಚೆ ಯಾವ್ಯಾವ ಪ್ಲೇಸ್ ಎಲ್ಲ ನೋಡಕ್ ಹೋಗಿದ್ರಿ, ವರ್ಸ್ ಎಲ್ಲ ಇರ್ತಾರಲ್ಲ ಅಲ್ಲಿ ಇಲ್ಲಿ ಅದು ಇದು ನೋಡಕ್ ಹೋಗೋದು ಆತರ ಯಾವ್ದಾದ್ರು ಮೂವಿಗೆ ಹೋಗಿದ್ದೀರಾ, ಆ ಮೂವಿ ನೀವಿಬ್ರು ಒಟ್ಟಿಗೆ ನೋಡಿದ್ದು ಅಂತ ಕೇಳ್ತಾಳೆ. ಕಡೆ ಅಜಿತ್ ಮತ್ತೆ ಭೂಮಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಮುಖ ಮುಖ ನೋಡ್ಕೊಂತಾ ಇರ್ತಾರೆ. ಅಜಿತ್ ನೆನ್ಪ್ ಬರ್ತಾ ಇಲ್ವಾ, ಅಮ್ಮ ಅಪ್ಪಂಗೆ ಯಾವ ಮೂವಿಗೆ ಹೋಗಿದ್ರು ಅಂತ ಇವಾಗ್ಲೂ ನೆನ್ಪಲ್ಲಿ ಇದೆ, ನಿಮ್ಮಿಬ್ರಿಗೆ ನೆನಪೇ ಇಲ್ಲ ಅಂದ್ರೆ ಹೇಗೆ 3 ತಿಂಗಳಿಗೆ ಎಲ್ಲಾನು ಮರ್ತೋಯ್ತಾ. ಅಪೇಕ್ಷಾ ಕೇಳಿದಾಗ ಅಪೇಕ್ಷಾ ನಾನು ಭೂಮಿ ಪ್ರೀತಿಸಿರ್ಬೋದು ಆದ್ರೆ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಡ್ಯೂಟಿನ ಬಿಟ್ಟು ಊರು ಸುತ್ತೋ ನನಗಿಲ್ಲ. ಭೂಮಿ ನನ್ ಕಣ್ಮುಂದೆ ಟೀ ಅಂಗಡಿಲಿರುವಾಗ ಅವಳು ನೋಡಿ ನನಗಿಷ್ಟ ಆಗಿದ್ದು ಅವಳಿಗೆ ನನ್ನ ಮದ್ವೆ ಆಗ್ತೀಯ ಅಂತ ಪ್ರಪೋಸ್ ಮಾಡ್ದೆ ಅಷ್ಟೇ. ಅದನ್ ಬಿಟ್ಟು ನಾವು ಬೇರೆ ಲವರ್ಸ್ ತರ ಊರ್ ಸುತ್ತೋ ವ್ಯವಹಾರ ಎಲ್ಲ ಮಾಡಿಲ್ಲ. ಆದ್ರೂ ಪ್ರೀತಿಸಿದ್ದು ಮದ್ವೆ ಆಗಿದ್ದು ಮನೆಯವ್ರ ಮುಂದೆ ಕರ್ಕೊಂಡ್ಬಂದ್ ನಿಲ್ಸಿದ್ದು ಅಷ್ಟೇ, ಇಬ್ರು ಮಧ್ಯೆ ಇದ್ದಿದ್ದು ಅಷ್ಟೇ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಪೇಕ್ಷಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದೇ ಇಲ್ಲ. ಅಜಿತ್ ಕಟ್ಟಾಕೆ ಅಂತ ಅಪೇಕ್ಷಾ ಬಟ್ಟೆ ತಗೊಂಡು ಮುಂದೆ ಬಂದಾಗ ಇದ್ಯಾಕೆ ಅಂತ ಅಜಿತ್ ಕೇಳ್ತಾನೆ. ನಾನೇನು ಮಾಡಲ್ಲಪ್ಪ ಡೋಂಟ್ ವರಿ, ನೋಡು ಈ ಪಟ್ಟಿನ ನಿನ್ ಕಣ್ಣಿಗೆ ಕಟ್ಕೋ, ಈ ಪಟ್ಟಿನ ನಿನ್ನ ಕಣ್ಣಿಗೆ ಕಟ್ಟದ್ಮೇಲೆ ನೀನು ಹೋಗಿ ನೀನ್ ಹೆಂಡತಿ ಯಾರು ಅಂತ ಹುಡುಕ್ಬಿಟ್ಟು ಅವಳ ಹಣೆಗೆ ಕುಂಕುಮ ಇಡ್ಬೇಕು ಸರಿನಾ ಅಂತ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಇಂತ ಅಜಿತ್ ಒಪ್ಕೊಂತಾನೆ. ಅಜಿತ್ಗೆ ಒಳಗೊಳಗೇನೆ ಗಾಬರಿ ಆಗ್ತಾ ಇರುತ್ತೆ. ಕಡೆ ಎಲ್ರನ್ನೂ ಲೈನ್ ಆಗಿ ನಿಲ್ಲಿಸ್ಬಿಟ್ಟು ಹುಡುಕು ನೀನ್ ಹೆಂಡತಿ ಯಾರು ಅಂತ ಅಪೇಕ್ಷಾ ಹೇಳ್ತಾಳೆ. ಅಷ್ಟಿಗೆ ಅಜಿತ್ ಭೂಮಿ ಕೈ ಮುಟ್ಟಿ ಭೂಮಿ ಅಂತ ಒಪ್ಕೊಂತಾನೆ. ಅಪೇಕ್ಷಾ ಸ್ವಲ್ಪ ಕುಂಕುಮನ ಅಜಿತ್ ಕೈಗೆ ಹಾಕಿ ಇಲ್ಲಿ ಕುಂಕುಮನ ಹಾಕಿದೀನಿ, ನೀನು ಮತ್ತೆ ನೀನ್ ಹೆಂಡತಿನ ಹುಡುಕ್ಬಿಟ್ಟು ಅವಳ ಹಣೆಗೆ ಹಚ್ಬೇಕು ಕೇಳಿಸ್ಕೊಂಡು ಸರಿ ಅಂತ ಹೇಳಿ ಆಗ್ಲೇ ಭೂಮಿ ಕೈ ಮುಟ್ಟಿ ನಿಲ್ಸಿದ್ನಲ್ಲ ಅದೇ ಜಾಗಕ್ಕೆ ಬರ್ತಾನೆ ಅಜಿತ್. ಕುಂಕುಮವನ್ನ ಹಣೆಗಿಡಬೇಕು ಅನ್ನೋ ಅಷ್ಟರಲ್ಲಿ ಮೀನಾ ಈ ಕಡೆ ಹೇಳ್ಕೊಂಡು ಅಲ್ಲಿಗೆ ಅಶ್ವಿನಿನ ನಿಲ್ಲಿಸ್ತಾಳೆ. ನೀ ಅಲ್ಲಿ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ನೀ ತುಂಬಾ ಖುಷಿಯಿಂದ ಅಜಿತ್ ನನ್ನ ಹಣೆ ಕುಂಕುಮ ಇಡ್ತಾನೆ ಅಂತ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಶ್ರವಣ್ ಅದನ್ನ ನೋಡಿ ತುಂಬಾನೇ ಗಾಬರಿ ಪಡ್ತಾ ಇರ್ತಾರೆ. ದೇವಯ್ಯ ತುಂಬಾ ಶಾಕ್ ಇರ್ತಾರೆ. ಅಜಿತ್ ಕುಂಕುಮನ ಕೈಲಿ ಹಿಡ್ಕೊಂಡು ಅಶ್ವಿನಿ ಹಣೆ ಹತ್ತತ್ರ ತಗೊಂಡ್ ಹೋಗ್ತಾ ಇರ್ತಾನೆ. ಭೂಮಿ ಅದ್ಯಾವ್ದು ಟೆನ್ಷನ್ ಇಲ್ಲದೆ ಆರಾಮಾಗಿರ್ತಾಳೆ. ಚೆನ್ನಾಗಿ ಅಜಿತ್ ಅಶ್ವಿನಿ ಕುಂಕುಮ ಇಡೋದ್ ಬಿಟ್ಟು ಕೈನ ಪಕ್ಕಕ್ಕೆ ಸರಿಸಿ ಎಣೆಗೆ ಕುಂಕುಮ ಇಟ್ಬಿಡ್ತಾನೆ ಅಜಿತ್. ಅದನ್ನ ನೋಡ್ಕೊಂಡು ಅಶ್ವಿನಿ ಮತ್ತೆ ಅಪೇಕ್ಷಂಗೆ ಶಾಕ್ ಆಗುತ್ತೆ. ಆಗ ಅಜಿತ್ ಪಟ್ ಅಂತ ಕಟ್ಟಿರೋ ಬಟ್ಟೆನ ಬಿಚ್ಚಿ ಭೂಮಿನ ನೋಡಿ ನಗ್ತಾ ಇರ್ತಾನೆ. ನಾನು ಭೂಮಿ ಉಸಿರಲ್ಲೇ ಭೂಮಿ ಎಲ್ಲಿದ್ರು ತಿಳ್ಕೊಂತೀನಿ, ಯಾರು ಯಾವ ತರ ಅಂತ ಅವ್ರು ಉಸಿರಾಡೋ ಗಾಳಿಲೇ ನಂಗೆ ಗೊತ್ತಾಗುತ್ತೆ, ಮುಂದೆ ಇಂತ ಡಬಲ್ಗೆ ಮಾಟ ಎಲ್ಲ ನಡೆಯಲ್ಲ ಅಜಿತ್ ಹೇಳ್ತಾನೆ. ಅದನ್ನ ಕೇಳಿ ಅಶ್ವಿನಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಕಡೆ ಅಶ್ವಿನಿ ನೋಡಿ ದೇವಯಾನಿ ತುಂಬಾ ಉರ್ಕೊಂತಾ ಇರ್ತಾರೆ. ಅಶ್ವಿನಿನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.